ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೆನ್ನೆ ನಡೆದಿರುವಂತಹ ವಾರದ ಕತೆ ಕಿಚ್ಚನ ಜೊತೆ ಒಂದು ಎಪಿಸೋಡಲ್ಲಿ ಗಿಲ್ಲಿ ಅವ್ರ ಬಗ್ಗೆ ನಂಗೆ ಒಂದು ವಿಚಾರದಲ್ಲಿ ತುಂಬಾನೇ ಅಪ್ಸೆಟ್ ಆಯಿತು, ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಾಕಿದ್ದು ಬನ್ನಿನೇ ಇರ್ಬೋದು, ಆದರೆ ಬಾಳ್ತಿರೋದು ರಾಜನ್ ತರಾನೇ. ಗಿಲ್ಲಿ ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆಯವ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಪಾತ್ರದಲ್ಲಿ ಒಂಚೂರು ಪ್ರಥಮ್ರವರು, ಒಂಚೂರು ಹನುಮಂತ್ ಅವರು ಇಬ್ಬರೂ ಇದ್ರು. ಈ ರೀತಿ ಅವರ ಕ್ಯಾಪ್ಟನ್ ಬಗ್ಗೆ ಆಗಿರ್ಬೋದು, ಅವರು ಕೆಲಸ ಮಾಡಿದ ರೀತಿ ಆಗಿರ್ಬೋದು, ಬೇರೆಯವ್ರ ಜೊತೆ ನಡ್ಕೊಂಡಿರುವಂತಹ ರೀತಿ ಆಗಿರ್ಬೋದು, ಆಲ್ಮೋಸ್ಟ್ ಒಂದು 60-70% ನೆನ್ನೆ ಒಂದು ಎಪಿಸೋಡ್ ಅಲ್ಲಿ ಗಿಲ್ಲಿ ಅವ್ರನ್ನ ಹೊಗಳಿದ್ದೇ ಆಯಿತು. ಖುದ್ದಾಗಿ ಸುದೀಪ್ ಸರ್ ಅವರೇ ಇಂಡೈರೆಕ್ಟ್ ಆಗಿ ಇದ್ರ ಬಗ್ಗೆ ನಾನು ನಿಮ್ಗೆ ಎಷ್ಟು ಸಲ ಇಂಟು ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ರು. ಸೊ ಇಷ್ಟ್ರ ಮಧ್ಯೆ ನನಗೊಂದು ವಿಚಾರದಲ್ಲಿ ಬೇಜಾರಾಗಿರೋದು ಏನು ಅಂತ ಹೇಳಿದ್ರೆ, ಗಿಲ್ಲಿ ಅಂದ್ರೆ ವೀಕ್ ಡೇಸ್ ಅಲ್ಲೇ ಅಲ್ಲ, ವೀಕೆಂಡ್ ಅಲ್ಲಿ ಕೂಡ ಒನ್ ಮ್ಯಾನ್ ಶೋ ಅಂತ ನಿನ್ನೆ ಮತ್ತೊಂದು ಬಾರಿ ನಿರೂಪಣೆ ಆಯಿತು. ಬಟ್ ಹೇಳೋದೇನು ಅಂತ ಹೇಳಿದ್ರೆ, ಕಾವ್ಯ ಅವರ ನಾಮಿನೇಟ್ ವಿಚಾರ ಅಂತ ಬಂದಾಗ ಗಿಲ್ಲಿ ಅವರು ಯಾವುದೇ ರೀಸನ್ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಆಗ ಸುದೀಪ್ ಸರ್ ಅವರು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಗಿಲ್ಲಿ 5 ರೀಸನ್ ಕೊಡು. ಸರಿ, ಈಗ ಮನೆಯವರಿರೋರಿಗೆ ಆಟ ಆಡ್ತಾ ಇಲ್ಲ, ಅವ್ರು ಆಟ ಆಡೋದಕ್ಕೆ ಬರಲ್ಲ, ಸೂಕ್ತ ಕಾರಣ ಕೊಡೋದಕ್ಕೆ ಬರಲ್ಲ. ಸರಿ, ನೀನೀಗ ಅವ್ರನ್ನ ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ, ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ 5 ರೀಸನ್ ಕೊಡು ಅಂತ ಕೇಳ್ತಾರೆ. ಹೋದ್ವಾರ ಕಾವ್ಯವ್ರನ್ನ ರಕ್ಷಿತ್ ಅವರು ಪದೇ ನಾಮಿನೇಟ್ ಮಾಡುವಾಗ ಪ್ರತಿ ಸಲನೂ ಅವ್ರ ಕೆಲಸ ಮಾಡ್ತಿಲ್ಲ ಅನ್ನೋ ರೀಸನ್ನೇ ಕೊಟ್ಟಿದ್ರು. ಅದು ಬಿಟ್ಟು ಏನಾದರೂ ಫ್ಯಾಮಿಲಿಯವ್ರು ಬಂದಿದ್ರು, ಅವ್ರು ಮಾಡಿರುವಂತಹ ಮಿಸ್ಟೇಕ್ನ ಎತ್ತಿ ತೋರಿಸಿ ಆ ರೀಸನ್ ಹೇಳಿದ್ರೆ, ಸೂಕ್ತ ಕಾರಣ ಹೇಳಿದ್ರೆ ಡೆಫಿನೆಟ್ಲಿ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೆ ಅಂತ ಇದಕ್ಕೂ ಮುಂಚೆ ಹೇಳಿದ್ರು. ಸುದೀಪ್ ಸರ್ ಅವರು ಆ ರೀಸನ್ನ ಕೂಡ ಕನ್ಸಿಡರ್ ಮಾಡಿ, ಸರಿ ಇದನ್ನ ನಾನು ಒಪ್ಕೊಂಡಿದ್ದೀನಿ, ಇನ್ನು 4 ರೀಸನ್ಸ್ ಹೇಳು, ನಿನ್ಗೆ ಅವಕಾಶ ಕೊಟ್ಟಿದ್ದೀನಿ. ಅವ್ರು ಕೂತಿರೋರಲ್ಲಿ ಅವ್ರ ರಾಂಗ್ ಅಂತ ಪ್ರೂವ್ ಮಾಡುವಂತ ಅವಕಾಶ ಕೊಟ್ಟಿದ್ರು. ಆದರೆ ಗಿಲ್ಲಿಯವರ ಮಗದಲ್ಲಿ ಒಂಚೂರು ಕನ್ಫ್ಯೂಷನ್ ಇತ್ತು, ಒಂಚೂರು ಗಾಬರಿ ಇತ್ತು ಬಿಟ್ರೆ, ಸೊ ರೀಸನ್ಸ್ ಆಗಿರ್ಬೋದು, ಕಾರಣಗಳಾಗಿರ್ಬೋದು, ಹೇಳೋ ಒಂದು ಮನಸ್ಥಿತಿನೇ ಇರಲಿಲ್ಲ. ಅದನ್ನ ಪಾಯಿಂಟ್ ಔಟ್ ಮಾಡಿ ಸುದೀಪ್ ಸರ್ ಅವರು 4ರಿಂದ 3ಕ್ಕೆ ಬರ್ತಾರೆ, 3ರಿಂದ 2ಕ್ಕೆ ಬರ್ತಾರೆ, 2ರಿಂದ ಕೊನೆಗೆ 1ಕ್ಕೆ ಬರ್ತಾರೆ. ಆದ್ರೂ ಒಂದು ರೀಸನ್ ಕೂಡ ಹೇಳಲ್ಲ ಗಿಲ್ಲಿ ಅವರು. ಆಗ ಸುದೀಪ್ ಸರ್ ಅವ್ರು ಹೇಳ್ತಾರೆ, ನೋಡು ಗಿಲ್ಲಿ, ಬೇರೆಯವ್ರು ಏನೇ ಕಾರಣ ಕೊಟ್ಟರು ನೀನು ಕಾವ್ಯನ ನಾಮಿನೇಟ್ ಮಾಡಲ್ಲ ಅಂತ ಇಲ್ಲೇ ಗೊತ್ತಾಯಿತು. ಸೊ ನಿನ್ನಂತ ಕಾರಣ ಇಲ್ಲ, ಅಟ್ಲೀಸ್ಟ್ ಅವರಾದ್ರು ಕಾರಣ ಹೇಳಿದ್ರು. ನೀನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅವ್ರನ್ನ ರಾಂಗ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೆ, ಒಂದು ರೀಸನ್ ಕೂಡ ನೀನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಅವರು ಗಿಲ್ಲಿ ಅವರಿಗೆ ಮನವರಿಕೆ ಮಾಡ್ತಾರೆ. ನನಗಿಲ್ಲೊಂದು ಪಾಯಿಂಟ್ ಅರ್ಥ ಆಗ್ತಿಲ್ಲ. ಕಾವ್ಯವರು ಅಂತ ಬಂದಾಗ ಆ ಒಂದು ಮನೇಲಿ ಒಬ್ಬ ಸ್ಪರ್ಧಿನೇ. ಸೊ ಅವರು ಕೂಡ ಇವತ್ತೆಲ್ಲ ನಾಳೆ ಮನೆಯಿಂದ ಆಚೆಗೆ ಹೋಗ್ಬೇಕು, ಗೆಲ್ಲೋರು ಬಿಗ್ ಬಾಸ್ನ ಒಬ್ಬರೇ ಆಗಿರ್ತಾರೆ. ಸೊ ಹೌದು, ಫ್ರೆಂಡ್ಶಿಪ್ ಇರ್ಬೋದು. ಸುದೀಪ್ ಸರ್ ಕೂಡ ಅದೇ ಹೇಳಿದ್ರು, ಹೌದು ನಿನ್ನ ಫ್ರೆಂಡ್ನ ನಿನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ನೀನೇನಾದರೂ ಮಾಡ್ಬೋದು, ಬಟ್ ನೀನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಬೇರೆಯವರು ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ರೀಸನ್ ಕೊಟ್ಟಿದ್ರು ಕೂಡ ನೀನು ಎಲ್ಲೋ ಇರ್ತಿದ್ದೆ ಅನ್ನೋ ರೀತಿ ಹೇಳಿದ್ರು. ಸೊ ಈಗ ಕಾವ್ಯ ಅವರು ಗಿಲ್ಲವರ ಸ್ನೇಹಿತನೋ ಇಲ್ಲ ಫ್ರೆಂಡೋ ಸಮಥಿಂಗ್ ಏನಾದರೂ ಅನ್ಕೊಳ್ಳಿ, ಬಟ್ ಕಾರಣಗಳಂತ ಬಂದಾಗ ಈ ವಿಡಿಯೋ ಆಗಿರುವಂತಹ ಆಲ್ಮೋಸ್ಟ್ 13 ವಾರ ಮುಗಿತು, 14ನೇ ವಾರಕ್ಕೆ ಇನ್ನೇನು ಕಾಲಿಡ್ತಾ ಇದ್ದೀವಿ. ಸೊ ಇಷ್ಟು ವಾರಗಳಲ್ಲಿ ಎಷ್ಟು ರೀಸನ್ಸ್ ಇಲ್ಲ, ಮೇಜರ್ ರೀಸನ್ಸ್ ತುಂಬಾನೇ ಇದಾವೆ. ಮೇನ್ ರೀಸನ್ಸ್ ಏನು ಅಂತ ಹೇಳಿದ್ರೆ, ಸೊ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ, ಒಂದು ಟಾಸ್ಕ್ ಅಂತ ಬಂದಾಗ, ಸೊ ಏನೋ ಬೇಜನ್ ಆಡಿದ್ದೀನಿ ಅನ್ನೋ ರೀತಿ ಯಾವುದು ಗೇಮ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅವರು. ಸೊ ಅದಾದ್ಮೇಲೆ ಒಂದು ಗಲಾಟೆ ಅಂತ ಬಂದಾಗ ಅಶ್ವಿನಿ ಅವ್ರಿಗಾಗಿರ್ಬೋದು, ಮೇಜರ್ ಆಗಿ ಅಶ್ವಿನಿ ಅವ್ರಿಗೆ ಅನ್ಕೊಳ್ಳಿ, ಏಕವಚನದಲ್ಲಿ ತುಂಬಾ ಸಲ ಮಾತಾಡಿದ್ದಾರೆ, ಅದು ಕೂಡ ವ್ಯಾಲಿಡ್ ಪಾಯಿಂಟ್. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅವರು ಪರ್ಟಿಕ್ಯುಲರ್ ಪೀಪಲ್ಸ್ ಹತ್ರ ಮಾತ್ರ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಬೇರೆಯವ್ರ ಜೊತೆ ಅಷ್ಟು ಬೆರೀತಿರ್ಲಿಲ್ಲ. ಅವ್ರ ಟೀಮಲ್ಲಿ ಧನುಷ್ ಅವರು, ಸ್ಪಂದನ ಅವರು, ಈ ಕಡೆ ಗಿಲ್ಲಿ ಅವರು, ಇವ್ರ ಜೊತೆ ಮಾತ್ರ ತುಂಬಾ ಕಾಲ ಕಳೀತಾ ಇದ್ರು. ಅದು ಕೂಡ ಒಂದು ವ್ಯಾಲಿಡ್ ರೀಸನ್ ಆಗಿತ್ತು. ಇನ್ನ ಹಲವಾರು ರೀಸನ್ಸ್ ಇರುತ್ತೆ. ಸೊ ನಾವು ನೋಡಿದ್ರೆ ಎಪಿಸೋಡ್ ನೋಡ್ತೀವಿ, ಲೈವಲ್ಲಿ ಅವಾಗ ಒಂದು ಸೀನ್ ನೋಡ್ತೀವಿ, ನೋಡೋರಿಗೆ ನಮ್ಮ ಕಡೆಗೆ ಇಷ್ಟು ಕಾಣಿಸಿರೋವಾಗ 24 ಗಂಟೆ ಅವ್ರ ಜೊತೆಲಿ ಇರೋರಿಗೆ ಇನ್ನೆಷ್ಟು ರೀಸನ್ಸ್ ಇರಬಾರ್ದು. ಸೊ ಅವರು ಒಂದು ರೀಸನ್ ಕೂಡ ಹೇಳ್ದೆ ಸುಮ್ಮನೆ ಕೂತಿದ್ದು ತುಂಬಾ ಬೇಜಾರಾಯ್ತು. ಗಿಲ್ಲಿ ಅವರು ಅದಲ್ಲ ಅನಿಸ್ತಿತ್ತು. ಸೊ ತುಂಬಾ ಜನ ಕಾವ್ಯ ಅವ್ರ ಜೊತೆ ಹೋಗ್ತಾನೆ, ಹಿಂದೆ ಹೋಗ್ತಾನೆ, ಅದು ಇದು ಅಂತ ಇರೋರಿಗೆ ಇನ್ನೂ ಸ್ವಲ್ಪ ಫ್ಯೂಲ್ ಹಾಕಿ ಅದಕ್ಕೆ ಇನ್ನೂ ಸ್ವಲ್ಪ ಫೋರ್ಡ್ ಕೊಟ್ಟಂಗೆ ಅನಿಸ್ತು ನನಗೆ. ಇನ್ನು ಈ ಒಂದು ಸೆಗ್ಮೆಂಟ್ ಬಿಟ್ಟು, ಸೊ ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಅಂತ ಬಂದಾಗ ನಿನ್ನೆ ತುಂಬಾ ಜನ ಗಿಲ್ಲಿ ಅವ್ರಿಗೆ ಸಗತ್ ಕ್ಲಾಸ್ ಇರುತ್ತೆ, ಆ ಒಂದು ಗಲಾಟೆಗಳಾಗಿರ್ಬೋದು, ಆ ಒಂದು ಕೆಲಸದ ವಿಚಾರದಲ್ಲಿ, ಉಸ್ತುವಾರಿ ವಿಚಾರದಲ್ಲಿ ತುಂಬಾನೇ ಕ್ಲಾಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ಸ್, ಆ ಒಂದು ಇಮ್ಯಾಜಿನೇಷನ್ ಎಲ್ಲ ಉಲ್ಟಾ ಪಲ್ಟಾ ಹೋಗ್ಬಿಡ್ತು ನಿನ್ನೆ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಅಷ್ಟು ಚೆನ್ನಾಗಿತ್ತು ಅಂತ ನಮಗೆ ಗೊತ್ತಿರ್ಲಿಲ್ಲ. ನಿನ್ನೆ ಕಿಚ್ಚ ಸುದೀಪ್ ಸರ್ ಅದನ್ನ ಬಿಡಿಸಿ ಹೇಳೋವಾಗ್ಲೇ, ಹೌದಾ ಇಷ್ಟೆಲ್ಲ ನಡೀತಾ, ನಮ್ಗೆ ಇದೆಲ್ಲ ಅರ್ಥನೇ ಆಗಿರ್ಲಿಲ್ಲ. ಬರೀ ಆ ಒಂದು ಅಶ್ವಿನಿ ಅವರ, ಧ್ರುವಂತ್ ಅವರ, ಗಿಲ್ಲಿ ಅವರ ಗಲಾಟೆನೇ ಕಾಣಿಸ್ತಿತ್ತು, ಒಂದು ಅಹಂ ಕಾಣಿಸ್ತಿತ್ತು. ಸೊ ಕ್ಯಾಪ್ಟನ್ಸಿ ಅಂತ ಬಂದಾಗ ಅದ್ರ ಮೇಲೆ ಇರುವಂತಹ ಗತ್ತು ಮಾತ್ರ ಕಾಣಿಸ್ತಿತ್ತು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಆ ಕೆಲಸಗಳಂತ ಬಂದಾಗ ಸೊ ಹೆಂಗಾಯ್ತೋ ಗೊತ್ತಿಲ್ಲ, ಅವ್ರ ಕ್ಯಾಪ್ಟನ್ಸಿನ ಮಾತ್ರ ಎತ್ತಿ ತಲೆ ಮೇಲೆ ಇಟ್ಬಿಟ್ರು ಸುದೀಪ್ ಸರ್ ಅವ್ರನ್ನೇನೆ. ಇನ್ನೂ ಬೋನಸ್ ಆಗಿ ಗಿಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಜಾಸ್ತಿ ಆಗೋಕೆ, ಗಿಲ್ಲಿ ಅವರು ಈ ಒಂದು ಬಿಗ್ ಬಾಸ್ ಶೋನ ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆಯವ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೂ ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡಿದ್ರು. ಬೇರೆಯವರ ಕ್ಯಾಪ್ಟನ್ಸಿಯಲ್ಲಿ ಗಿಲ್ಲಿ ಅವರ ವರ್ತನೆ ಆಗಿರ್ಬೋದು, ಗಿಲ್ಲಿ ಕ್ಯಾಪ್ಟನ್ಸಿಯಲ್ಲಿ ಬೇರೆಯವರ ಒಂದು ಕೆಲಸಗಳಾಗಿರ್ಬೋದು, ಅದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಿಚ್ಚ ಸುದೀಪ್ ಸರ್ ಅವರು ಕೆಲವೊಂದು ವಿಡಿಯೋಗಳಾಗ್ಬಿಟ್ಟು ಕೂಡ ತೋರಿಸಿದ್ರು. ಅದರಲ್ಲೂ ಕೂಡ ಗಿಲ್ಲಿ ಅವ್ರದೇ ಮೇಲ್ಗೈ ಆಗಿತ್ತು. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನೆನ್ನೆ ನಡೆದಿರುವಂತಹ ಒಂದು ಎಪಿಸೋಡ್ ಅಲ್ಲಿ ಕಾವ್ಯವರ ನಾಮಿನೇಷನ್ ಸೆಗ್ಮೆಂಟ್ ಬಿಟ್ಟು ಇನ್ನೇನು ನಡೆದಿದೆಯೋ ಅದು ಪ್ರತಿಯೊಂದು ಗಿಲ್ಲಿ ಅವ್ರಿಗೆ ಅನುಕೂಲವಾಗಿತ್ತು. ಅವರ ಒಂದು ಎನರ್ಜಿ ಆಗಿರ್ಬೋದು, ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಇನ್ನೂ ತುಂಬಾನೇ ಜಾಸ್ತಿ ಮಾಡ್ದಂಗಿತ್ತು. ಬೇರೆಯವರು ಅದು ನೋಡಿ ತುಂಬಾನೇ ಹುಡ್ಕೊಂತಿದ್ರು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಸೊ ಕಾವ್ಯವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಒಂದು 5 ಪಾಯಿಂಟ್ಸ್ ಹೇಳಿ ಅಂತ ಸುದೀಪ್ ಸರ್ ಅವ್ರು ಕೇಳಿದಾಗ ಗಿಲ್ಲಿ ಅವರು ಒಂದು ಪಾಯಿಂಟ್ ಕೂಡ ಹೇಳಿಲ್ಲ. ಸೊ ನಿಮ್ಗೇನಾದ್ರೂ ಅನ್ಸಿದ್ರೆ
ನಿಮ್ಮ ಹತ್ರ ಕೆಲವೊಂದು ಪಾಯಿಂಟ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಮತ್ತೆ ಸುದೀಪ್ ಸರ್ ಅವರು ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ನಮಗೆ ಗೊತ್ತಿರಲಿಲ್ಲ, ನಾವು ನೋಡ್ತಿರೋ ಆಡಿಯನ್ಸ್ಗೆ ಗೊತ್ತಿರಲಿಲ್ಲ ಗಿಲ್ಲಿ ಅವರು ಕ್ಯಾಪ್ಟನ್ಶಿಪ್ ಅಷ್ಟು ಚೆನ್ನಾಗಿ ಮಾಡಿದ್ರಂತ. ಬಟ್ ಅವರು ನೀಟಾಗಿ ಪ್ರತಿಯೊಂದು ಎಳೆಯಾಗಿ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸೊ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ರ ಅನಿಸ್ತು ನಮಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸೊ ಚೆನ್ನಾಗಿ ಮಾಡಿದ್ರ ಇಲ್ಲ ಸುದೀಪ್ ಸರ್ ಅವರು ಅವ್ರಿಗೆ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ಮಾತಾಡಿದ್ರ, ಅಷ್ಟು ಫೇವರ್ ಆಗಿ ಮಾತಾಡಿದ್ರ? ಸೊ ನಿಮ್ಗೇನು ಅನ್ಸುತ್ತೆ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸ್ನೇಹಿತರೆ, ಇದು ಯಾವುದೇ ರೀತಿ ರಿವ್ಯೂ ಅಲ್ಲ, ಒಬ್ಬ ಪರ್ಸನ್ನ ಬ್ಯಾಡ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಕೂಡ ಅಲ್ಲ, ನನಗನ್ಸಿರುವಂತಹ ಒಂದು ಒಪಿನಿಯನ್ನ ಸೊ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸು, ಅದಕ್ಕೆ ಬಂದು ಮಾಡಿದ್ದೀನಿ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಭಾನುವಾರದ ಎಪಿಸೋಡ್ಗೆ ಸಂಬಂಧಪಟ್ಟಿರುವಾಗ ಏನೇನೆಲ್ಲ ನಡೀತು, ಮನೆಯಿಂದ ಹೊರಗೆ ಯಾರು ಹೋದ್ರು, ಪ್ರತಿಯೊಂದರ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಇದು ಈ ವಿಡಿಯೋದ ವಿಚಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್.